ಕನ್ನಡ ಚಿತ್ರರಂಗದ ದ ಮೋಸ್ಟ್ ಹ್ಯಾಂಡ್ಸಮ್ ಆಕ್ಟರ್ಗಳಲ್ಲಿ ಒಬ್ಬರಾದಂತಹ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಹುಟ್ಟುಹಬ್ಬ ಇವತ್ತು. ಸೊ ಅವರ 50ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಲಾಗ್ತಿದೆ. ಇವತ್ತು ಅವರ ವೈಫ್ ಜ್ಯೋತಿ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಸೊ ಇವತ್ತು ಸರ್ ಬರ್ಡೇ, ಸಂಭ್ರಮ ಸಡಗರ ಹೇಗಿದೆ ಮನೆಯಲ್ಲಿ? ನೀವೇ ನೋಡ್ತಾ ಇದೀರಲ್ಲ, ಫ್ಯಾನ್ಸ್ದು ನಮ್ಗಿಂತ ಫ್ಯಾನ್ಸ್ದೇ ಸಡಗರ ಜಾಸ್ತಿ. ಎಲ್ಲ ಪಾಪ ಅವರೇ ಎಲ್ಲ ಓಡಾಡ್ಕೊಂಡು ಎಲ್ಲ ಅವ್ರವರೇ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ನೀನು ಸೊ ಏನ್ ಗಿಫ್ಟ್ ಕೊಟ್ರಿ ಇವತ್ತು ನೀವು ಸರ್ಗೆ? ಗಿಫ್ಟ್ ನಾವು ಯಾವತ್ತು ಥಿಂಗ್ಸ್ ಅಲ್ಲಿ ಅಂದ್ರೆ ಏನೋ ಕೊಡ್ತಾ ಇರ್ತೀರಿ, ತಗೊಂತಾ ಇರ್ರಿ. ಪರ್ಟಿಕ್ಯುಲರ್ ಆಗಿ ಇವತ್ತೇ ಕೊಡಬೇಕು ಆ ಥರ ಏನು ಅಂದ್ರೆ ಮೊದಲಿಂದ ನಮ್ಗಾಗ್ಲಿ ಅವ್ರಿಗಾಗ್ಲಿ ಆ ಥರ ಇಲ್ಲ. ಯಾವಾಗಲೂ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದು ನಾವು ಯಾವತ್ತು ಪ್ರೀಶಿಯಸ್ ಅನ್ಕೊಂತೀರಿ. ಫೈನ್. ಇನ್ನು ನಿಮ್ದು ಸೆಲೆಬ್ರಿಟಿ ಫ್ಯಾಮಿಲಿ, ಮಕ್ಕಳು ಕೂಡ ಆಕ್ಟಿವ್ ಆಗಿರ್ತಾರೆ, ಸರ್ ಕೂಡ ಫಿಲ್ಮ್ಗಳಲ್ಲಿ ಬ್ಯುಸಿ ಇರ್ತಾರೆ. ಸೊ ಹೆಂಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ? ಟೈಮ್ ಸಿಗ್ದಾಗೆಲ್ಲ ಅವ್ರು ಯೂಶಲಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಶೂಟಿಂಗ್ ಬಿಟ್ಟರೆ ಆಲ್ಮೋಸ್ಟ್ ಮನೇಲೇ ಇರ್ತಾರೆ. ಇನ್ನು ಬಿಟ್ಟರೆ ಜಿಮ್ಮು. ನಾವೇನು ಅಷ್ಟು ಮಿಸ್ ಮಾಡ್ಕೊಳ್ಳೋ, ಹಂಗೂ ಏನಾದ್ರು ತುಂಬ ಮಿಸ್ ಮಾಡ್ಕೊಂಡು ನಾನು ಅವ್ರ ಜೊತೆ ಶೂಟಿಂಗ್ ಸೆಟ್ಗೆ ಹೋಗ್ಬಿಟ್ಟಿರ್ತೀನಿ. ಶೂಟಿಂಗ್ ಸೆಟ್ಗೆ ಹೋದ್ರು ಶೂಟಿಂಗ್ ಸ್ಪಾಟಲ್ಲಿ ಇರಲ್ಲ, ಅವ್ರ ಜೊತೆಲಿ ಕ್ಯಾರವನ್ನೆಲ್ಲ ಅವ್ರ ಜೊತೆಲಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ನಾನೇ ಟ್ರೈ ಮಾಡ್ತೀನಿ. ಇನ್ನು ಪ್ರೇಮ್ ಸರ್ ಮಾತ್ರ ಅಲ್ಲ, ನೀವು ಕೂಡ ನೋಡಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದ್ದೀರಾ. ಸೊ ನಿಮ್ ಬ್ಯೂಟಿ ಸೀಕ್ರೆಟ್ ಏನು ಮ್ಯಾಮ್? ಥ್ಯಾಂಕ್ ಯು. ಏನು ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಖುಷಿಯಾಗಿರ್ತೀರ, ಅದೇ ಸೀಕ್ರೆಟ್ ನಮ್ಮ ಮನೇಲಿ ಎಲ್ಲರದು. ಏನು ಈ ತರ ನೀವು ಸ್ಕಿನ್ ಕೇರ್ ಟ್ರೀಟ್ಮೆಂಟ್ಸ್ ಅಥವಾ ಹೋಮ್ ರೆಮಿಡೀಸ್ ಏನು ಫಾಲೋ ಮಾಡಲ್ಲ? ಅಂದ್ರೆ ನಾನು ಹೇಳ್ಬೇಕಂದ್ರೆ ಮನೇಲಿ ತುಂಬಾ ಲೇಜಿ. ಈಗ ಸ್ಕಿನ್ ರೋಟೀನ್ ಅಂತ ಏನೋ ಹೈಡ್ರಾ ಫೇಶಿಯಲ್ ಆ ಥರ ಈ ಥರ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರಲ್ಲ, ಅದೊಂದೆರಡು ಸತಿ ಟ್ರೈ ಮಾಡಿದ್ದೀನಿ ಅಷ್ಟೇ. ಇನ್ನು ಈ ತರ ಯಂಗ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಏನ್ ಹೇಳೋದು, ಎನರ್ಜೆಟಿಕ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀರಾ ನೀವಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು? ಮನೇಲಿ ಎಲ್ಲರೂ ಅಂದ್ರೆ ಮೊದಲಿಂದ ಇವ್ರು ನೋಡಿ ಎಲ್ಲರೂ ಒಂಥರ ವರ್ಕೌಟು ಡಯಟ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಬಟ್ ನಾವೆಲ್ಲ ಅವರಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ನಾನು ಈಗ ಅವ್ರನ್ನ ನೋಡಿ ಆಲ್ಮೋಸ್ಟ್ 1 ಇಯರಿಂದ ರೆಗ್ಯುಲರ್ ವರ್ಕೌಟ್ ಅಂದ್ರೆ ಮನೇಲೇ ಯೋಗ, ಏರೋಬಿಕ್ಸ್ ಆ ಥರದ್ದು ಮಾಡ್ತಾ ಇರ್ತೀನಿ. ಓಕೆ, ಏನ್ ಡಯಟ್ ಫಾಲೋ ಮಾಡ್ತೀರಾ ಅಂತ? ಮೇನ್ ಆಗಿ ಫ್ರೂಟ್ಸ್ ವೆಜಿಟೇಬಲ್ಸ್ ಇರುತ್ತೆ. ಅಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಎಲ್ಲ ಏನ್ ತಿಂತಿರೋ ಅದೇನೆ. ಬಟ್ ಒಂಚೂರು ಪೋಷನ್ ಕಂಟ್ರೋಲು ಅದು ಇದು. ಆಮೇಲೆ ಸ್ವೀಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಮಕ್ಳು. ನೋ ಶುಗರ್ ಅದು ಇದು ಅಂತೆಲ್ಲ ಈಗ ಎಲ್ರು ಇವಾಗ ಆಕ್ಟಿವ್ ಇದಾರಲ್ವಾ. ಬಟ್ ಮೊದ್ಲಿಂದ ಅವರೆಲ್ಲ ಏನ್ ದಪ್ಪ ಆಗೋದಿಲ್ಲ ಹಂಗ್ ನೋಡಿದ್ರೆ. ಬಟ್ ಈಗ ಏನೋ ಅವ್ರವರೇ ಕಾನ್ಶಿಯಸ್ ಆಗಿ ಏನೋ ಮಾಡ್ಬೇಕಂತ ಇರ್ತಾರೆ. ಏನ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ಕೊಂಡು ಜೊತೆಲಿ ಇರ್ತೀವಿ ಅಷ್ಟೇ. ಓಕೆ ಮ್ಯಾಮ್, ಇನ್ನು ನಿಮ್ಮ ಒಂದು ಮೋಸ್ಟ್ ಫೇವ್ರೆಟ್ ಮೆಮೊರಿ ಅಂತ ಹೇಳಿದ್ರೆ ಪ್ರೇಮ್ ಅವ್ರ ಜೊತೆಗೆ? ಅದು ಯಾವಾಗಲೂ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಂತಾನೆ ಹೇಳ್ಬೋದು. ಓಕೆ, ಆ ಇನ್ಸಿಡೆಂಟ್ ಶೇರ್ ಮಾಡ್ಕೋಬೋದಾ? ಇನ್ಸಿಡೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಹೇಳ್ಬಿಟ್ಟಿದ್ರೆ 1998 ಫಸ್ಟ್ ಟೈಮು ನಾವು ಮೀಟ್ ಆಗಿದ್ದು. ಹಿಂಗೆ ಏನೋ ಅನ್ಕೊಂಡಿರ್ಲಿಲ್ಲ, ಎಲ್ಲ ದೇವ್ರ ಇಚ್ಛೆ ಅನ್ಕೊಂತಿರಲ್ಲ ಹಂಗೆ ಸಡನ್ ಆಗಿ ನೋಡಿದ್ವಿ, ಆಯಿತು ಮಾತಾಡ್ಕೊಂಡ್ವಿ ಕ್ಯಾಶುವಲ್ ಆಗಿ. ಆಮೇಲೆ ಎಲ್ಲರಿಗೂ ಗೊತ್ತೇ ಇದೆ, ರೆಸ್ಟ್ ಈಸ್ ಹಿಸ್ಟ್ರಿ. ಸೊ ನೀವು ಅವರಿಗೆ ಕೊಟ್ಟಿರುವಂಥ ಒಂದು ಸ್ಪೆಷಲ್ ಗಿಫ್ಟ್, ನಿಮಗೆ ತುಂಬಾ ಇಷ್ಟ ಆಗಿರುವಂಥದ್ದು ಯಾವ್ದಾದ್ರು ಇದೆಯಾ ಆ ಥರದ್ದು? ಆ ಥರ ತುಂಬ ಪರ್ಟಿಕ್ಯುಲರ್ ಆಗಿ ನಾವು ಏನೋ ಒಂದು ಥಿಂಗ್ಸ್ ಆ ಥರ ಏನಿಲ್ಲ. ಈಗ ನಾನೇ ಎಕ್ಸ್ಪೆಕ್ಟ್ ಮಾಡೋದಾದ್ರೂ ಜಾಸ್ತಿ ಟೈಮೇ ಎಕ್ಸ್ಪೆಕ್ಟ್ ಮಾಡೋದು. ಇದು ಕೊಡಿಸಿ ಅದು ಕೊಡಿಸಿ ಯಾವತ್ತೂ ನಾನು ಕೇಳಿಲ್ಲ. ಇದೆಲ್ಲ ನಂಬೋದು ಬಿಟ್ಟರೆ ಬಿಡ್ಬೋದು. ಬಟ್ ಅವರೇ ಏನೋ ಒಂದು ತಗೋ ಅಂದ್ರೂ ನಾನು ತಗೊಳ್ಳೋದೇ ಕಮ್ಮಿ. ಬಟ್ ಈ ನಡುವೆ ಏನಂದರೆ ಇನ್ವೆಸ್ಟ್ಮೆಂಟ್ ಥರ ಗೋಲ್ಡ್ ಎಲ್ಲ ಸ್ವಲ್ಪ ಆಮೇಲೆ ರೀಸೆಂಟ್ ಇಯರ್ಸಲ್ಲಿ ಕೊಡಿಸ್ತೀನಿ ಅಂದರೆ ಬೇಡ ಅನ್ನಲ್ಲ ಜಾಸ್ತಿ. ಆದಷ್ಟು ಅದೇ ಒಂದು ಅಸೆಟ್ ಅಂತ ಮಾಡ್ಕೊತಾ ಇರ್ತೀನಿ. ಇತ್ತೀಚೆಗೆ ಈಗ ಪ್ಯಾನ್ ಇಂಡಿಯಾ ಮೂವೀಸ್ ಎಲ್ಲ ತುಂಬಾನೇ ಟ್ರೆಂಡ್ ಅಲ್ಲಿದೆ, ಗೊತ್ತಿದೆ ನಿಮ್ಗೆ. ಸೊ ನಿಮ್ಮ ಇವರು ಪ್ರೇಮ್ ಸರ್ ಆಗಿರ್ಬೋದು ಅಥವಾ ಮಕ್ಕಳು ಪ್ಯಾನ್ ಇಂಡಿಯಾ ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ತಾರೆ, ನಿಮಗೆ ಖುಷಿ ಇದೆಯಾ? ಯಾರು ಖುಷಿಯಾಗಲ್ಲ, ಎಲ್ಲ ಖುಷಿನೇ. ಅಂದ್ರೆ ಈಗ ಕೆಲವರು ಕನ್ನಡಕ್ಕೆ ಮಾತ್ರ ಸೀಮಿತ ಅಂತಾರೆ, ಕೆಲವರು ಇಲ್ಲ ನಾನು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗ್ಬೇಕು ಅಂತಾರೆ. ನಿಮ್ಮ ಒಪಿನಿಯನ್ ಏನು ಮ್ಯಾಮ್? ಅಂದ್ರೆ ಹಂಗೆ ನೋಡಿ, ಇವ್ರು ಇಷ್ಟು ವರ್ಷದಿಂದ ಕನ್ನಡದಲ್ಲೇ ಇದ್ದಾರೆ. ಬಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಹೋಗೋದು ಏನು ತಪ್ಪಲ್ಲ. ಬಟ್ ಇದನ್ನ ಬಿಟ್ಟು ಹೋಗ್ತಾರಲ್ಲ, ಅದನ್ನ ಅಂದ್ರೆ ನಾವು ಪರ್ಸ್ನಲ್ ಒಂದು ಆಡಿಯನ್ಸ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಇಲ್ಲಿ ಇವಾಗ ಲವ್ಲಿ ಸ್ಟಾರ್ ಅಂತೆಲ್ಲ ಇದಾಗ್ಬಿಟ್ಟಿರ್ತಾರಲ್ವ, ಇಲ್ಲಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಸರ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಜೊತೆ ಕೆಲವೊಂದಷ್ಟು ಮಾಹಿತಿನ ಶೇರ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.